ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ವಿಶೇಷವಾಗಿ ದರಿದ್ರ ಯೋಗ ಎಂಬುದಾಗಿ ನಾವು ನೋಡುತ್ತೇವೆ. ಕೆಲವೊಂದು ಜಾತಕ ಸ್ಥಾನದಲ್ಲಿ ಗ್ರಹಚಾರಗಳ ಬಾಧೆಗಳು ಕೆಟ್ಟಾಗ ದಾರಿದ್ರ್ಯ ಪೂರಕವಾಗಿ ಬರ್ತಕ್ಕಂಥದ್ದು ಹೀಗೆ. ಅದರಲ್ಲೂ ವಿಶೇಷವಾಗಿ ಈ ಸ್ತ್ರೀಯರಿಗೆ ಈ ಕಾಡಾಟಗಳು ಹೆಚ್ಚಾಗುತ್ತೆ. ದಾರಿದ್ರ್ಯ ಸ್ವರೂಪ ಹೇಗಿರುತ್ತಂದರೆ ಅವರ ಒಂದು ಮುಖಲಕ್ಷಣದಲ್ಲಿ ತೊಂದರೆ ಆಗ್ಬೋದು. ಈ ಬಂಗು ಇತ್ಯಾದಿಗಳೆಲ್ಲ ಸಮಸ್ಯೆ ಆಗ್ತಕ್ಕಂಥದ್ದು. ಹಾಗೆ ಆಕರ್ಷಣ ಕೊರತೆ ಎಂಬತಕ್ಕಂಥದ್ದು ನಾವು ನೋಡ್ಬೋದು. ಈ ಸಿಂಗಾರ, ಬಂಗಾರ, ಶೃಂಗಾರ ಇವೆಲ್ಲವೂ ಸಹ ಸ್ತ್ರೀಗೆ ಪ್ರಭುತ್ವವನ್ನು ನೀಡತಕ್ಕಂಥ ಅಂಶ. ಆಕರ್ಷಣಾ ಸ್ಥಿತಿ ಕಳಾಹೀನವಾದಾಗ ಸಮಸ್ಯೆಗಳಾಗ್ತದೆ. ಹಾಗೆ ಮನೆಯಲ್ಲಿ ಕೌಟುಂಬಿಕವಾಗಿ ದಾಂಪತ್ಯದಲ್ಲಿ ಬಿರುಕನ್ನು ಉಂಟಾಗ್ತಕ್ಕಂಥದ್ದು. ಸದಾಕಾಲ ನಿಮ್ಮಲ್ಲಿ ಇದ್ದಕ್ಕಿದ್ದಂಗೆ ಕೋಪಾವೇಶಗಳು ಹೆಚ್ಚಾಗೋದು. ಹಾಗೆ ನಿಮ್ಮಲ್ಲಿ ಅನಾರೋಗ್ಯದಂತಹ ಪೀಡನೆಗಳು ಹೆಚ್ಚಾಗೋದು. ಇದರ ಜೊತೆಗೆ ಏನಂತಂದರೆ ಕೆಲವೊಂದು ರೀತಿಯಾದಂತಹ ಒಂದು ನಿಮ್ಮ ವಿರುದ್ಧವಾಗಿ ನಡೆಯುವಂತಹ ಕೆಲವು ಪ್ರಭಾವಳಿಗಳು, ಅಂದರೆ ಮಾಂತ್ರಿಕವಾಗಿ ಕೂಡ ಆಗಿರ್ಬೋದು. ಒಂದಷ್ಟು ಜನ ಗುಂಪುಗಾರಿಕೆ ಮಾಡಿಕೊಂಡು ನಿಮ್ಮ ವಿರುದ್ಧ ಪ್ರಹಾರ ಮಾಡ್ತಕ್ಕಂಥ ಒಂದು ಸ್ಥಿತಿ. ಅಂದರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡಿ ನಿಮ್ಮ ಬಗ್ಗೆ ಅಪಮಾನ ಅಪಪ್ರಚಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳಾಗಿರ್ಬೋದು. ಹೀಗೆ ಇದ್ರ ಜೊತೆಗೆ ಕೆಲವೊಂದಷ್ಟು ಜನ ಹೀಯಾಳಿಸೋದು, ಸಂತಾನದಲ್ಲಿ ಸಮಸ್ಯೆ ಆಗೋದು, ಅಥವಾ ಮನೆಯಲ್ಲಿ ನಿಮ್ಮ ಬಗ್ಗೆ ಬೇರೆ ಬೇರೆ ಮಾತುಕತೆಗಳು ನಡೆದು ನಿಮ್ಮನ್ನು ಕೆಟ್ಟವ್ರನ್ನಾಗಿ ಬಿಂಬಿಸ್ತಕ್ಕಂಥದ್ದು. ಇದು ಸ್ತ್ರೀಯರು ಎಷ್ಟು ಮನೆಯಲ್ಲಿರ್ತಾರೆ ಹಾಗೆ ಕೆಲಸಕ್ಕೂ ಹೋಗ್ತಾರೆ, ಮನೆಯಲ್ಲೂ ಸಹ ಕೆಲಸ ಮಾಡ್ತಾರೆ. ಆದರೆ ಪುರುಷ ಏನೇ ಮಾಡಿದ್ರೂ ಸರಿ ಅನ್ನಿಸ್ಕೊಳ್ತಾರೆ. ಕೊನೆಯದಾಗಿ ಸ್ತ್ರೀ ಮೇಲೆ ಬರುತ್ತೆ ಅದೆಲ್ಲ. ಯಾಕಂದರೆ ಆಕೆ ಗಂಡ ಹೋಗಿ ತಪ್ಪು ಮಾಡಿದ್ರೆ ಈ ಅಮ್ಮ ಸರಿಗಿದ್ದಿದ್ರೆ ಸರಿಯಾಗಿ ಅವನು ಸರಿ ಇರ್ತಿದ್ದ. ಇಂತಹ ಒಂದು ಆಲೋಚನೆಯಲ್ಲಿ ಸಮಾಜ ಇದೆ. ಹೀಗೆ ಅವನೆಲ್ಲೋ ಗಂಡ ಹೋಗಿ ಯಾವುದೋ ಒಂದು ಸ್ತ್ರೀ ಸಹವಾಸ ಮಾಡ್ತಾನೆ. ಅದಕ್ಕೆಲ್ಲ ಹೇಳೋರೇನು, ಈ ಅಮ್ಮ ಮನೇಲಿ ಸರಿಗಿದ್ದಿದ್ರೆ ಅವನು ಹೋಗ್ತಾನೆ ಇರಲಿಲ್ಲ. ಅವನೇನೋ ಕುಡಿಯೋಕೆ ಹೋದ್ರೆ ಈ ಅಮ್ಮ ಸರಿಗಿಲ್ಲ, ಅದಕ್ಕೆ ಅವನು ಕುಡಿತಾ ಇದ್ದಾನೆ. ಇಂಥ ಒಂದು ಸ್ಥಿತಿ ಏನಂತಂದ್ರೆ ಇಲ್ಲಿ ಪುರುಷನಿಗೆ ಎಲ್ಲ ಅವನು ಏನೇ ಮಾಡಿದ್ರು ಸ್ತ್ರೀನೇ ಕಾರಣ ಅಂಥೇಳಿ ಆಕೆ ಒಂದು ಪಟ್ಟ ಕಟ್ಟಿ ಆಕೆ ಸ್ಥಾನಮಾನ ವಂಚಿತರನ್ನಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಭಾಳಷ್ಟು ಜನ ಪಾಪ ಬರ್ತಾ ಇರ್ತಾರೆ, ಸ್ವಾಮಿ ನಮ್ಗೆ ಬರಬೇಕಾಗಿರೋ ಆಸ್ತಿ ಕೊಡ್ತಾ ಇಲ್ಲ, ನನ್ನ ಗಂಡ ಯಾರಿಗೋ ನೋಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಯಾರೋ ಬಂದರು, ಏನೋ ದುಡ್ಡು ಕೊಟ್ಟೆ ಸಹಾಯ ಮಾಡ್ತೀನಂತ ಇವತ್ತು ತೊಗೊಂಡು ಹೋಗ್ಬಿಟ್ಟಿದ್ದಾರೆ, ಎಲ್ಲ ನನ್ನ ತಲೆ ಮೇಲೆ ಬಂದಿದೆ, ಮನೆಯವ್ರಿಗೂ ವಿಷಯ ಗೊತ್ತಿಲ್ಲ. ಇಂತಹ ಒಂದು ಆಲೋಚನೆಯಲ್ಲಿ ದಾರಿದ್ರ್ಯ ಸಂಪೂರ್ಣವಾಗಿ ಆವರಿಸ್ಕೊಂಡು ದಿನೇಕವಾಗಿ ಕಷ್ಟಪಡ್ತಾ ಕೆಡುಕು ಅಗಳ ಆಗ್ತಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮಾನಸಿಕವಾಗಿ ಮನೋನೆಮ್ಮದಿಯನ್ನು ನಾಶ ಮಾಡ್ಕೊಂಡು ಬಹಳಷ್ಟು ಕಳಪೆಯ ಹೀನಾಯ ಸ್ಥಿತಿಯಲ್ಲಿ ಜೀವನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಾವು ನೋಡ್ಬೋದಾಗಿದೆ. ಅದು ಸ್ತ್ರೀಯರ ದರಿದ್ರ ಯೋಗ ಎಂಬುದಾಗಿ ಹೇಳುತ್ತೆ. ಅಂದರೆ ದಾರಿದ್ರ್ಯ ಪೂರಕವಾಗಿ ಅವ್ರ ಜೀವನದಲ್ಲಿ ಎಲ್ಲಿ ಸಂತೋಷ ಕಾಣಬೇಕಾಗಿತ್ತು ಆ ಸಮಯದಲ್ಲಿ ಒದಗುವಂತಹ ಒಂದು ದುರ್ವಿಧಿ ಎಂಬುದಾಗಿ ನಾವು ಹೇಳ್ಬೋದು. ಅಥವಾ ಕಷ್ಟಗಳ ಸಂಕೋಲೆ, ಒಂದು ಬಿಟ್ಟಂಗೆ ಒಂದು ಆ ಎಮ್ಮನ ಆರೋಗ್ಯ ಹೋಯ್ತು, ಗಂಡ ಹೀಗಾದ, ಮನೆ ಹೀಗಾಯ್ತು, ಹಣ ಹೋಯ್ತು, ಆಸ್ತಿ ಹೋಯ್ತು. ಇದು ಒಂದಲ್ಲ ಒಂದು ತಾಪತ್ರಯಗಳು ದಿನೇಕವಾಗಿ. ಯಾಕಂದರೆ ಗಂಡು ಹೊರಗಡೆ ಹೋಗಿ ಏನೋ ಒಂದು ಮರೆತು ಬಿಡ್ಬೋದು, ಆದರೆ ಹೆಣ್ಣುಮಕ್ಕಳು ಅದು ದಿನೇಕವಾಗಿ ಮನಸ್ಸಿನಲ್ಲೇ ಇಟ್ಕೊಂಡು ಆಲೋಚನೆ ಮಾಡುವಂತಹ ಒಂದು ಸ್ಥಿತಿಗೆ ಬಂದಿರ್ತಾರೆ. ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ, ಈ ಸ್ತ್ರೀಯರ ಒಂದು ದಾರಿದ್ರ್ಯ ಯೋಗವನ್ನು ಸರಿಪಡಿಸಲಿಕ್ಕೆ ಹೆಣ್ಣು ಮಕ್ಕಳು ಅಂದರೆ ನೀವೇ ನಿಮ್ಮ ದಾರಿದ್ರ್ಯ ಯೋಗವನ್ನು ತೆಗೆದು ಹಾಕಬೇಕು. ಹಾಗಾಗಿ ಈ ತಂತ್ರವನ್ನು, ಈ ಉಪಾಯವನ್ನು ಮಾಡೋದ್ರಿಂದ ಖಂಡಿತ ನಿಮಗೆ ಅದು ಶುಭ ಫಲಿತಾಂಶ ಕೊಡುತ್ತೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ತಾವು ಪ್ರತಿ ಶುಕ್ರವಾರ ಹಾಗೆ ಪ್ರತಿ ಮಂಗಳವಾರ ತೆಂಗಿನಕಾಯನ್ನು ಅರ್ಧ ಭಾಗ ಮಾಡಿ ಹೋಳು ಮಾಡ್ತೀರ, ತೆಂಗಿನಕಾಯಿ ಅರ್ಧ ಅರ್ಧ ಆಗುತ್ತೆ. ಆ ಎರಡೂ ಹೋಳಿನಲ್ಲೂ ಮಲ್ಲಿಗೆ ಎಣ್ಣೆಯನ್ನು ಹಾಕಿ, ಮಲ್ಲಿಗೆ ಎಣ್ಣೆ, ಜಾಸ್ಮಿನ್ ಮಲ್ಲಿಗೆ ಎಣ್ಣೆ ಎಂಬುದಾಗಿ ಹೇಳ್ತೀವಿ. ಈ ಎಣ್ಣೆಯನ್ನು ಹಾಕಿ ತಾವು ದೀಪವನ್ನು ಬೆಳಗಿಸಿ ಮನೆಯ ದೇವರ ಮುಂದೆ, ಅಥವಾ ಏನು ತಮ್ಮ ಜಗಲಿ ಇರ್ಬೋದು, ದೇವರ ಕೋಣೆ ಇರ್ಬೋದು, ಮನೆ ದೇವರಿಗಾಗಿರ್ಬೋದು, ಈ ಮಲ್ಲಿಗೆ ಎಣ್ಣೆಯ ದೀಪವನ್ನು ತಾವು ಶುಕ್ರವಾರ ಮತ್ತು ಮಂಗಳವಾರ 2 ದಿನವನ್ನು ಆಚರಣೆ ಮಾಡಿ. ಬೆಳಗಿಸೋದ್ರಿಂದ ಖಂಡಿತವಾಗಿ ದೈವ ಪ್ರಸನ್ನ ಆಗುತ್ತೆ. ನಿಮಗೆ ದಾರಿದ್ರ್ಯ ಏನಾದರೂ ಆಗಿದ್ದರೆ ಆ ಪೂರ್ಣ ಫಲ ತೆಂಗಿನಕಾಯಿ ಖಂಡಿತ ದೋಷವನ್ನು ಕಳೆಯುತ್ತೆ. ಹಾಗೆ
ನಿಮ್ಮ ಜೀವನ ಮಲ್ಲಿಗೆ ಹೂ ಅರಳನಿಗೆ ಅರಳುತ್ತೆ ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ. ಖಂಡಿತ ಈ ತಂತ್ರ ಉಪಾಯವನ್ನು ಮಾಡಿ. ಆದಾಗ್ಯೂ ಸಹ ನೀವು ಭಾಳಷ್ಟು ಸಂಕಷ್ಟದಲ್ಲಿದ್ದೀರಾ, ಸಮಸ್ಯೆಗಳೇ ನಿಮ್ಮ ಜೀವನದಲ್ಲಿ ಎದುರಾಗ್ತಾ ಇದೆ ಅಂದರೆ ಚಿಂತೆ ಮಾಡಿಬಿಡಿ. ಅದಕ್ಕೆ ಬೇಕಾದಂತಹ ಪರಿಹಾರ ದಾರಿಗಳನ್ನು ನೋಡೋಣ. ಮತ್ತು ನಿಮ್ಮ ಏನಾದರೂ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹಾಗೆ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬಳಿ ಇರತಕ್ಕಂಥದ್ದು ಬೆಂಗಳೂರು, ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಫೋನಿನ ಮೂಲಕ ಮೊದಲೇ ಖಚಿತಪಡಿಸ್ಕೊಳ್ಳಿ. ದೂರ ಇರೋರು ಹಾಗೆ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಖಂಡಿತವಾಗಿ ಕರೆ ಮಾಡಿ ಸಮಾಲೋಚನೆ ಮಾಡ್ಬೋದು. ಎಲ್ರಿಗೂ ಸಹ ಶುಭ ಆಗಲಿ. ನಮಸ್ಕಾರ.